ರಾಜ್ಯದಲ್ಲಿ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ನಿಷೇಧ ಆದೇಶ ಇದ್ರೂ ಕೂಡ ನಗರದ ಹಲವು ಭಾಗದಲ್ಲಿ ಇದು ಕಾರ್ಯಾಚರಣೆ ಮಾಡ್ತಾ ಇತ್ತು. ಈ ಬಗ್ಗೆ ನಿನ್ನೆಷ್ಟೇ ಖಾಸಗಿ ಸಾರಿಗೆ ಒಕ್ಕೂಟ ಏನು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ RTO ಅಧಿಕಾರಿಗಳ ಗಮನಕ್ಕೆ ತರುವಂತ ಒಂದು ಕೆಲಸ ಕೂಡ ಮಾಡಿತ್ತು. ಇದರ ಬೆನ್ನಲ್ಲೇ ಇದೀಗ ನಗರದ ಹಲವು ಭಾಗದಲ್ಲಿ RTO ಅಧಿಕಾರಿಗಳು ಕಾರ್ಯಾಚರಣೆ ಕೈಗೊಂಡು ವಿವಿಧ ಗಾಡಿಗಳನ್ನು ಸೀಸ್ ಮಾಡಿರುವಂತದ್ದು. ಸದ್ಯ ನಾನಿರುವಂತದ್ದು ರಾಜಾಜಿನಗರದ RTO ಕಚೇರಿಯಲ್ಲಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರೆ, ಇಲ್ಲಿ ಈಗಾಗಲೇ ಹಲವು ವಾಹನ ಸೀಸ್ ಮಾಡಲಾಗಿದೆ. ಸರಿಸುಮಾರು 25 ಪ್ರಕರಣದಡಿ 10 ವಾಹನಗಳನ್ನು ಸೀಸ್ ಮಾಡಲಾಗಿರುವಂತದ್ದು. ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ ಏನೆಂದ್ರೆ 2024 ಮಾರ್ಚ್ 6ರಂದು ರಾಜ್ಯ ಸರ್ಕಾರ ಒಂದು ಕಾನೂನನ್ನು ಹೊರಡಿಸಿತು. ಅಂದ್ರೆ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಿ ಒಂದು ಆದೇಶವನ್ನು ಹೊರಡಿಸಿತು. ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಜಾರಿಗೆ ಬಂದಿದ್ದಂತ ಈ ಒಂದು ಟ್ಯಾಕ್ಸಿ ಏನಿದೆ 2024 ಮಾರ್ಚ್ 6ರಂದು ನಿಷೇಧ ಮಾಡಿ ಸರ್ಕಾರ ಆದೇಶ ಹೊರಡಿಸಿದ್ರು ಕೂಡ ಅದರ ಹೊರತಾಗಿ ಕೂಡ ನಗರದ ಹಲವು ಭಾಗದಲ್ಲಿ ಇದು ಕಾರ್ಯಾಚರಣೆ ಮಾಡ್ತಾ ಇತ್ತು. ಈ ಬಗ್ಗೆ ನಿನ್ನೆಷ್ಟೇ ಖಾಸಗಿ ಸಾರಿಗೆ ಒಕ್ಕೂಟ ಕೂಡ ಒಂದು ಪ್ರತಿಭಟನೆ ಕೂಡ ಮಾಡಿತ್ತು. ಈ ಬೆನ್ನಲ್ಲೇ ಇವತ್ತು RTO ಅಧಿಕಾರಿಗಳು ನಗರದ 11 ಭಾಗದಲ್ಲಿ ಈ ಒಂದು ಕಾರ್ಯಾಚರಣೆ ಕೈಗೊಂಡು ಸರಿಸುಮಾರು 70ರಿಂದ 80ರಷ್ಟು ವಾಹನ ಸೀಸ್ ಮಾಡಿರುವಂತದ್ದು. ರಾಜಾಜಿನಗರದಲ್ಲಿ 25 ಪ್ರಕರಣದಡಿ 10 ವಾಹನಗಳನ್ನು ಈಗಾಗಲೇ ಸೀಸ್ ಮಾಡುವ ಮೂಲಕ ಒಂದು ರೀತಿಯಲ್ಲಿ ಅಲರ್ಟ್ ಜೊತೆಗೆ ಅವರಿಗೆ ಒಂದು ಮೆಸೇಜ್ ಕೊಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಜಯಸೂರಿ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.